ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಅಂತ ನೋಡೋಣ. ಜೊತೆಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ, ಒಂದೊಂದಾಗಿ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇವತ್ತು ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ನೋಡಬಹುದು. ಗ್ಯಾಪ್ ಅಪ್ ಓಪನ್ ಆಯ್ತು, ನಂತರ ಡೌನ್ ಆಯ್ತು, ನಂತರ ಒಳ್ಳೆ ರಿಕವರಿ ಕಂಡು ಬಂತು, ಮತ್ತೆ ಡೌನ್ ಸ್ವಲ್ಪ, ನಂತರ ಒಳ್ಳೆ ರಿಕವರಿ, ಮತ್ತೆ ಕೊನೆಯಲ್ಲಿ ಡೌನ್ ಆಗಿ ಓವರ್ ಆಲ್ 26 ಪಾಯಿಂಟ್ಸ್ ಅಥವಾ 0.11% ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಅಥವಾ ಫ್ಲಾಟ್ ಕ್ಲೋಸಿಂಗ್ ಅಂತ ಬೇಕಿದ್ರೆ ಹೇಳ್ಬೋದು. ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಇವತ್ತು ಕಂಡು ಬಂದಿದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 51 ಪಾಯಿಂಟ್ಸ್ ಅಥವಾ 0.06% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಜೊತೆಗೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎರಡೂ ಕೂಡ ಇವತ್ತು ಮತ್ತೊಮ್ಮೆ ಆಲ್ ಟೈಮ್ ಹೈ ಅನ್ನು ಅಚೀವ್ ಮಾಡಿದ್ದಾವೆ ನೋಡಬಹುದು. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಮೋರ್ ದನ್ 0.5% ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ. ನಿಫ್ಟಿ 100 ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಹಾಗೆ 200 ಕೂಡ ಫ್ಲಾಟ್ ಇದೆ, 500 ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಿಫ್ಟಿ ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನು ಕಂಡಿದೆ, ಉಳಿದ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಮಿಡ್ ಕ್ಯಾಪ್ 50 ನಲ್ಲಿ ಸ್ವಲ್ಪ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು, ಬಟ್ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಮಿಡ್ ಕ್ಯಾಪ್ 100 ಕೂಡ ಫ್ಲಾಟ್ ಇದೆ, ಸ್ಮಾಲ್ ಕ್ಯಾಪ್ 100 ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್. ನಂತರ ಮಿಡ್ ಕ್ಯಾಪ್ 150 ಕೂಡ ಫ್ಲಾಟ್ ಇದೆ, ಸ್ಮಾಲ್ ಕ್ಯಾಪ್ 50 ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್, ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.18% ಪಾಸಿಟಿವ್ ಪರ್ಫಾರ್ಮೆನ್ಸ್. ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ 0.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಕಡೆ ಕೂಡ ಎಲ್ಲೂ ಕೂಡ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಆಗಲಿ ಅಥವಾ ರ್ಯಾಲಿ ಆಗಲಿ ಕಂಡು ಬಂದಿಲ್ಲ. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.11% ಡೌನ್ ಫಾಲ್ ಕಂಡು ಬಂದಿದೆ. ಆಟೋ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇವತ್ತು 0.25% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.18 ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ FMCG ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 1% ಪಾಸಿಟಿವ್ ಇದೆ. IT ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.59% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ಡೌನ್ ಆಗಿದೆ, ಮೆಟಲ್ ಫ್ಲಾಟ್ ಇದೆ, ಫಾರ್ಮಾ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ. PSU ಬ್ಯಾಂಕ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಮೋರ್ ದನ್ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ ಕೂಡ ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಕೆಲವು ಸೆಕ್ಟರ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಆಟೋ, FMCG ಅಂಡ್ IT, ಉಳಿದ ಮೇಜರ್ ಸೆಕ್ಟರ್ ಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವೇದಾಂತ ಸುದ್ದಿಯಲ್ಲಿತ್ತು. QIP ಲಾಂಚ್ ನ ಕಾರಣಕ್ಕೆ ರೆಸ್ಪಾನ್ಸ್ ಏನಂತ ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಅಲ್ಲೇ ಇದೆ. 461 ಗೆ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿತ್ತು, ಅದಕ್ಕಿಂತ ಡೌನ್ ಆಗಿದೆ ಸ್ಟಾಕ್ ನೋಡಬಹುದು. ನೀವು ಇಲ್ಲಿ ನೋಡಬಹುದು 461. ರೆಸ್ಪಾನ್ಸ್ ಏನಂತ ಪಾಸಿಟಿವ್ ಆಗಿರ್ಲಿಲ್ಲ ಇವತ್ತು ವೇದಾಂತದಲ್ಲಿ. ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸಲ್ಟ್ ಬಂದಿತ್ತು ನಿನ್ನೆ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಅರೌಂಡ್ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಕಂಪನಿಯ ನಂಬರ್ಸ್ಗೆ. ನಂಬರ್ಸ್ ಅನ್ನ ನೋಡಿದ್ವಿ ನಾವು ಈಗಾಗಲೇ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ರಿಯಾಕ್ಷನ್ ಕೂಡ ನೆಗೆಟಿವ್ ಇದೆ. ನಂತರ ಏಂಜಲ್ 1 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋಂತ ಕುತೂಹಲ ಇತ್ತು ರಿಸಲ್ಟ್ ನ ಕಾರಣಕ್ಕೆ. ರಿಸಲ್ಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿತ್ತು, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ರಿಯಾಕ್ಷನ್ 2.5% ಡೌನ್ ಫಾಲ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಂತರ MM ಫೋರ್ಜಿಂಗ್ಸ್ ಇವತ್ತು ಕಂಪನಿಯ ಎಕ್ಸ್ ಡೇಟ್ ಇತ್ತು ಬೋನಸ್ಗೆ, ಸೊ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ನೋಡಬಹುದು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದಾಗ 1400 ರೇಂಜ್ ಅಲ್ಲಿ ನೋಡಕ್ಕೆ ಸಿಗ್ತಾ ಇತ್ತು, ಇವತ್ತು ಡೌನ್ ಆಗಿದೆ. ಕಾರಣ ಕಂಪನಿ ಬೋನಸ್ ಕೊಟ್ಟಿರೋದ್ರಿಂದ ಬೋನಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ, ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಇದು ಅಡ್ಜಸ್ಟ್ ಕೂಡ ಆಗುತ್ತೆ. ನಂತರ ಅಟ್ಸನ್ ಆಗ್ರೋ, ಇದರ ರಿಸಲ್ಟ್ ನಿನ್ನೆ ಬಂದಿತ್ತು, ರಿಸಲ್ಟ್ ಚೆನ್ನಾಗಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ, 4.71% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ರಿಯಾಕ್ಷನ್ ರಿಸಲ್ಟ್ ಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನಂತರ ಹಿಂದೂಸ್ತಾನ್ ಯೂನಿಲಿವರ್, ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ವಾಟರ್ ಪ್ಯೂರಿಫೈಯಿಂಗ್ ಬಿಸ್ನೆಸ್ ಅನ್ನ ಸೆಲ್ ಮಾಡಿರೋದ್ರ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ, 2.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದು ಅದೇ ಕಾರಣಕ್ಕೆ ಬಂತ, ಬೇರೆ ಕಾರಣಕ್ಕೆ ಬಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು FMCG ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹಾಗಾಗಿ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು HUL ಅಲ್ಲಿ ಕಂಡು ಬಂದಿದೆ. ನಂತರ IREDA ನಲ್ಲಿ ನೋಡಬಹುದು ಇವತ್ತು ಬಿಗ್ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದೆ. ಸುಮಾರು 56-58% ಡೌನ್ ಆಗ್ಬೋದು ಅನ್ನುವಂತ ಪ್ರಿಡಿಕ್ಷನ್ ಅನ್ನ
ಫಿಲಿಪ್ ಕ್ಯಾಪಿಟಲ್ ಅವರು ಮಾಡಿದ್ದಾರೆ, ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನು. ಅದರ ಇಂಪ್ಯಾಕ್ಟ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ನಿನ್ನೆ ರಿಸಲ್ಟ್ ನ ಕಾರಣಕ್ಕೆ ಅಂತ ಇಂಪ್ಯಾಕ್ಟ್ ಇರಲಿಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡ್ತು. ಬಟ್ ತುಂಬಾ ಜನ ಈ ನ್ಯೂಸ್ ನ ನೋಡಿ ಸೆಲ್ ಕೂಡ ಮಾಡಿದ್ದಾರೆ. ನಾವಂತೂ ಅವರವರ ರೇಟಿಂಗ್ ಅನ್ನು ನೋಡಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಿಲ್ಲ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಫ್ಯೂಚರ್ ಹೇಗಿರ್ಬೋದು ಅನ್ನೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ ಕೇಸ್ ಇದರಲ್ಲಿ 30-40% ಏನಾದ್ರು ಕರೆಕ್ಷನ್ ಆದ್ರೆ ಖಂಡಿತ ಅದು ಬಿಗ್ ಆಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ. ನಂತರ BL, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಯಾಕೆ ಇತ್ತೀಚೆಗೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ, ಒಳ್ಳೊಳ್ಳೆ ಆರ್ಡರ್ ಸಿಕ್ಕರು ಅಂತನ. ಗೆಳೆಯರೆ, ಒಂದು ವಿಷಯ ನೀವು ಮೈಂಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆರ್ಡರ್ ಸಿಕ್ಕುವ ತಕ್ಷಣ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರೋದಿಲ್ಲ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋದಿಲ್ಲ. ಜೊತೆಗೆ ಆರ್ಡರ್ ಸಿಕ್ಕ ತಕ್ಷಣ ಪಾಸಿಟಿವೇ ಇರಬೇಕು ಅಂತ ಯಾವ್ದು ರೂಲ್ ಬುಕ್ ಇಲ್ಲ, ರೂಲ್ಸ್ ಬರ್ದಿಟ್ಟಿಲ್ಲ ಯಾವುದೇ ಬುಕ್ ಅಲ್ಲಿ. ಮಾರ್ಕೆಟ್ ಯಾವ ರೀತಿ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು. ಮಾರ್ಕೆಟ್ ರಿಯಾಕ್ಷನ್ ಇರೋದು ಬೈಯರ್ಸ್ ಜಾಸ್ತಿ ಬಂದ್ರೆ ಮೇಲೆ ಹೋಗುತ್ತೆ ಸ್ಟಾಕ್, ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಕೆಳಗಡೆ ಹೋಗುತ್ತೆ ಸ್ಟಾಕ್. ಇಷ್ಟೇ ಮಾರ್ಕೆಟ್ ಸಿಂಪಲ್. ಇಲ್ಲಿ ನಡೆಯೋದು ಜನರ ಮೆಂಟಾಲಿಟಿ ಮೇಲೆ. BL ಗೆ ಆರ್ಡರ್ ಸಿಕ್ತು, ನಾನು ಬೈ ಮಾಡ್ಬೇಕು ಅಂತ ಜಾಸ್ತಿ ಜನ ಬಂದು ಬೈ ಮಾಡಿದ್ರೆ ಸ್ಟಾಕ್ ಮೇಲೆ ಹೋಗುತ್ತೆ. BL ಗೆ ಆರ್ಡರ್ ಸಿಕ್ತು, ನನ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಜಾಸ್ತಿ ಜನ ಬಂದು ಸೆಲ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಅಷ್ಟೇ. ಹಾಗೆ ಒಂದು ಒಳ್ಳೆ ರ್ಯಾಲಿಯ ನಂತರ ಪ್ರತಿ ಸ್ಟಾಕ್ ಕೂಡ ಬೀಳುತ್ತೆ. ನೀವು BL ಅಂತಾನೆ ಅಲ್ಲ, ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಪ್ರತಿ ಸ್ಟಾಕ್ ಕೂಡ 10-15-20% ಎಷ್ಟು ಸಾಧ್ಯನೋ ಅಷ್ಟು ಬಿದ್ದೇ ಬೀಳುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ ಕೇಸ್ ನಾವು 1 year ಪರ್ಫಾರ್ಮೆನ್ಸ್ ಅನ್ನ BL ನೋಡಿದ್ರೆ ನೋಡಬಹುದು 156% ರ್ಯಾಲಿ ಹೋಗಿದೆ. ಸೊ 156% ಹೋದ್ರಲ್ಲಿ ಮಧ್ಯದಲ್ಲಿ ನೋಡಬಹುದು ಇಲ್ಲೂ ಕೂಡ ಬಿದ್ದಿದೆ 12-13%, ಇಲ್ಲೂ ಕೂಡ ಡೌನ್ ಆಗಿದೆ. ನಂತರ ಇಲ್ಲಿ ನೋಡಬಹುದು ಸ್ಟೀಪ್ ಡೌನ್ ಫಾಲ್, ಎಸ್ಪೆಷಲಿ ಇದು June 4 ಅಂದ್ಕೊಳ್ತೀನಿ, ಆಲ್ಮೋಸ್ಟ್ 20%. ನಂತರ ಇಲ್ಲೂ ಕೂಡ ಡೌನ್ ಆಗಿದೆ. ಈಗ ಮತ್ತೆ ರ್ಯಾಲಿ ನಂತರ ಈಗಲೂ ಕೂಡ ಡೌನ್ ಆಗಿದೆ ಅಷ್ಟೇ. ಅದರಲ್ಲಿ ಏನು ವಿಶೇಷ ಇಲ್ಲ. ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಅದಕ್ಕೆ ಈ ಎಲ್ಲ ಪಾಯಿಂಟ್ಸ್ ಅಪ್ಲೈ ಆಗುತ್ತೆ, ಬರೀ BL ಗೆ ಅಷ್ಟೇ ಅಲ್ಲ. ಸೊ ಒಂದು ಒಳ್ಳೆ ರ್ಯಾಲಿಯ ನಂತರ ಪ್ರತಿ ಸ್ಟಾಕ್ ಅಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಎಸ್ಪೆಷಲಿ ಶಾರ್ಟ್ ಟರ್ಮರ್ಸ್. ಲಾಂಗ್ ಟರ್ಮರ್ಸ್ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಜಸ್ಟ್ ಹೋಲ್ಡ್ ಮಾಡ್ತಾರೆ. ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ. ಹಾಗೆ ಪ್ರತಿದಿನ ಡೌನ್ ಆಗೋದಕ್ಕೂ ಕೂಡ ಕಾರಣ ಏನಿರೋದಿಲ್ಲ. ಕೆಲವು ದಿನ ಸ್ಟಾಕ್ ಬೀಳೋದಕ್ಕೆ ಕಾರಣ ಇರುತ್ತೆ, ಕೆಲವು ದಿನ ಏನು ಕಾರಣನೇ ಇರೋದಿಲ್ಲ ಆದ್ರೂ ಬಿದ್ದಿರುತ್ತೆ. ಈ ರೀತಿ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಜಸ್ಟ್ ಹೋಲ್ಡ್ ಮಾಡಿ ಅಷ್ಟೇ, ಒಳ್ಳೆ ರಿಟರ್ನ್ ಸಿಗುತ್ತೆ ನಾವು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ. ಸೊ BL ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸರ್ಕಾರಿ ಕಂಪನಿ ಬೇರೆ 5 years ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 900% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಆಲ್ ಟೈಮ್ ಐಯಲ್ಲಿ ಇದೆ. ಕರೆಕ್ಷನ್ ಬರ್ಬೋದು, ಅದ್ರಲ್ಲೇನು ವಿಶೇಷ ಏನಿಲ್ಲ. ಕರೆಕ್ಷನ್ ಯಾವಾಗ ಬೇಕಾದ್ರೂ ಬರ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ. ಆದ್ರೆ ಆ ಕರೆಕ್ಷನ್ ಟೈಮ್ ಅಲ್ಲೂ ಕೂಡ ಹೋಲ್ಡ್ ಮಾಡುವಂತ ಪೇಷನ್ಸ್ ಅಂಡ್ ಧೈರ್ಯ ಎರಡು ಇರಬೇಕಾಗುತ್ತೆ. ನಂತರ ಪೇಟಿಎಂ ಅಲ್ಲಿ ನೋಡಬಹುದು ನಿಯರ್ಲಿ 2.5% ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ಪೇಟಿಎಂ ಶೇರ್ ಪ್ರೈಸ್ ಡಿಪ್ಸ್ ಆಫ್ಟರ್ ಸೆಬಿ ವಾರ್ನಿಂಗ್, ಕಂಪನಿ ಸೇಸ್ ನೋ ಇಂಪ್ಯಾಕ್ಟ್ ಆನ್ ಆಪರೇಷನ್ಸ್. ಅಂದ್ರೆ ಕಂಪನಿ ಹಿಂದೆ ಕೆಲವು ಟ್ರಾನ್ಸಾಕ್ಷನ್ ಅನ್ನ ಮಾಡಿದೆ, ಎಸ್ಪೆಷಲಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್, ಅದಕ್ಕೆ ಅಪ್ರೂವಲ್ ಇಲ್ಲ, ಹಂಗೆ ಟ್ರಾನ್ಸಾಕ್ಷನ್ ಮಾಡಿದಿರಿ ಅನ್ನೋದ್ರ ಬಗ್ಗೆ ಒಂದು ವಾರ್ನಿಂಗ್ ಅನ್ನ ಸೆಬಿ ಕೊಟ್ಟು, ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಆಪರೇಷನ್ಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಈ ರೀತಿ ವಾರ್ನಿಂಗ್ ಕೊಟ್ಟಾಗ, ಅದನ್ನೇ ಕಂಪನಿ ಕೂಡ ಹೇಳಿದೆ. ನಂತರ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ಕಂಪನಿ ಜರ್ಮನಿಯ ಹಾನ್ ಹೇರ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಇದೊಂದು ಏವಿಯೇಷನ್ ಕಂಪನಿ ಹಾನ್ ಹೇರ್, ಇದರ ಬಗ್ಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಆ ನ್ಯೂಸ್ ಬಂದಿತ್ತು, ಸ್ಟಾಕ್ ಅಲ್ಲೇನಂತ ರಿಯಾಕ್ಷನ್ ಬಂದಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಭಾರತೀಯ ಎಕ್ಸಾಕಾಮ್ ಅಲ್ಲಿ ನೋಡಬಹುದು ಮೋರ್ ದೆನ್ 7% ರ್ಯಾಲಿ ಇವತ್ತು ಕಂಡು ಬಂದಿದೆ. ಇದಕ್ಕೆ ಕಾರಣ JP Morgan ಅವರು ಅಂತ ಹೇಳ್ಬೋದು. JP Morgan ಅವರು ಇದಕ್ಕೆ ಓವರ್ ವೆಯ್ಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ. ಇದೇ ಆಗೋದು ನೋಡಿ, IREDA ಸೆಲ್ ರೇಟಿಂಗ್ ಅನ್ನ ಕೊಟ್ಟರು ಅಂತ ಸೆಲ್ ಮಾಡೋದು, ಇದಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟರು ಅಂತ ಬೈ ಮಾಡೋದು. ಈ ರೀತಿ ನಾವು ಖಂಡಿತ ಮಾಡಕ್ ಹೋಗ್ಬಾರ್ದು ಯಾವುದೇ ಸ್ಟಾಕ್ ಆಗಿಲ್ಲ. ನಾವು ಸ್ಟಡಿ ಮಾಡಬೇಕು, ಅವ್ರು ಯಾಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಸ್ಟಡಿ ಮಾಡ್ಬೇಕು. ಅಲ್ಲೇನು ಪಾಸಿಟಿವ್ ಪಾಯಿಂಟ್ಸ್ ಇದೆ, ಅವರು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಕೂಡ ಹೇಳಿರ್ತಾರೆ, ಅದನ್ನು ಕೂಡ ನೋಡ್ಬೇಕು. ನಂತರ ಫೈನಲ್ ಡಿಸಿಷನ್ ನಾವು ಮಾಡ್ಬೇಕಾಗಿರೋದು, ಅವರಲ್ಲ. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡೋದು, ಲಾಸ್ ಆದ್ರೂ ನಮ್ಗೆ, ಲಾಭ ಆದ್ರೂ ನಮ್ಗೆ. ಹಾಗಾಗಿ ಡಿಸಿಷನ್ ಕೂಡ ನಾವೇ ತಗೊಳ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅಲ್ಲ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಕೂಡ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಬಂದಿದೆ. ಎಸ್ಪೆಷಲಿ ನೋಡಬಹುದು ಸಿಟಿ ಗ್ರೂಪ್ ಇದಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇದರ AGR ಡ್ಯೂಸ್ ಬಗ್ಗೆ ಕನ್ಸಿಡರ್ ಮಾಡಿದೆ. ಅಂದ್ರೆ ಈ ಹಿಂದೆ ಕೇಸ್ ಎನ್ಕ್ವೈರಿ ಎಲ್ಲ ಆಗಿತ್ತು, ಅದನ್ನ ರೀಕನ್ಸಿಡರ್ ಮಾಡಿ ಅನ್ನೋ ಒಪಿನಿಯನ್ ಗಳಿದ್ವು. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಒಪ್ಕೊಂಡಿತ್ತು. ಅದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಸ್ಟಾಕ್ ಗೆ ತಂದು ಕೊಟ್ಟಿದೆ. ಬಟ್ ನಾನು ಹಿಂದೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ. ಇನ್ ಕೇಸ್ ನೀವು ಹೋಗ್ತೀರಿ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಹೋಗಿ. ಅಂದ್ರೆ ನೀವು ಕಳ್ಕೊಳಕ್ ಎಷ್ಟು ರೆಡಿ ಇದೀರಿ ಅಷ್ಟು. ನೀವು ಫಾರ್ ಎಕ್ಸಾಂಪಲ್ 10,000 ಕಳ್ಕೊಳಕ್ ರೆಡಿ ಇದೀರಿ ಅಂತಂದ್ರೆ 10,000 ಇನ್ವೆಸ್ಟ್ ಮಾಡಬಹುದು. 50,000 ಅಂದ್ರೆ 50,000 ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಹೋಗ್ಬೇಕು. ಇಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಬಿಸ್ನೆಸ್ ವೈಸ್ ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಅನ್ಸರ್ಟೈನಿಟಿ ಇರುವಾಗ ನಾವು ಅಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದು ತಲೆ ಮೇಲೆ ನೇತಾಡ್ತಿರೋ ಕತ್ತಿ ತರ, ತೂಗುಗತ್ತಿ ಅಂತ ಹೇಳ್ತಾರಲ್ಲ, ಯಾವಾಗ ಬೇಕಾದ್ರೂ ಬೀಳ್ಬಹುದು ತಲೆ ಮೇಲೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮೂವ್ ಮಾಡೋದು ವಾಸಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡೋದು ಕೂಡ ಬೆಟರ್. ನಾನಂತೂ ಇಗ್ನೋರ್ ಮಾಡ್ತೀನಿ. ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ,
ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಅಲ್ಲಿ ನಿಯರ್ಲಿ 0.5% ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ನ್ಯೂಸ್ ಏನಿಲ್ಲ, ಬಟ್ ಇವಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಎಸ್ಪೆಷಲಿ ಉತ್ತರ ಪ್ರದೇಶ ಗವರ್ನಮೆಂಟ್ ಇವಿಗೆ ಕೊಡ್ತಿರುವಂತಹ ಸಬ್ಸಿಡಿಯನ್ನ 27 ಅಂದ್ರೆ 2027 ಕಂಟಿನ್ಯೂ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಆ ಒಂದು ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ, ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಂಡ್ ಟೆಕ್ನಾಲಜೀಸ್ ಇವತ್ತು ಇಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು. ಹ್ಯಾಪಿಯೆಸ್ಟ್ ಮೈಂಡ್ಸ್ ಲಾಂಚಸ್ ಇಟ್ಸ್ ಮ್ಯಾನೇಜ್ಡ್ ಸರ್ವಿಸ್ ಸೊಲ್ಯೂಷನ್ಸ್ ವಾಚ್ 360. ಇದು ಎಸ್ಪೆಷಲಿ ಇನ್ಫ್ರಾಗೆ ಸಂಬಂಧಪಟ್ಟಂತ ಒಂದು ಸರ್ವಿಸ್, AI ಬೇಸ್ಡ್ ಸರ್ವಿಸ್ ಇದನ್ನ ಲಾಂಚ್ ಮಾಡಿದೆ. ಈ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂದಿದೆ. ನೋಡಬಹುದು, ಡೌನ್ ಅಲ್ಲಿ ಇದ್ದಂತ ಸ್ಟಾಕ್ ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂದಿದೆ. ನಂತರ ಸ್ವಲ್ಪ ಡೌನ್ ಆಗಿ ನಾರ್ಮಲ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ ಡಿಬಿ ಕಾರ್ಪ್ ನ ರಿಸಲ್ಟ್ ಇವತ್ತು ಶೆಡ್ಯೂಲ್ ಆಗಿತ್ತು, ರಿಸಲ್ಟ್ ಬಂದಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ನೋಡಬಹುದು, ನಿಯರ್ಲಿ 5% ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ಬಂದ ಮೇಲೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ನೋಡಬಹುದು. 50% ಜಾಸ್ತಿ ಆಗಿದೆ ಪ್ರಾಫಿಟ್ ಇಯರ್ ಆನ್ ಇಯರ್. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಒಳ್ಳೆ ರಿಯಾಕ್ಷನ್ ಇಲ್ಲ. ಮೇ ಬಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿರ್ಬೋದು, ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ. ನಂತರ ಕ್ರಿಸಿಲ್, ಇದರ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಅಂದ್ರೆ ಬಿಗ್ ಡೆವಲಪ್ಮೆಂಟ್ಸ್ ಏನಿಲ್ಲ, ಫ್ಲಾಟಿಶ್ ಅಂತ ಹೇಳ್ಬೋದು. ಬೇಕಿದ್ರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಆ ರೀತಿ ಪರ್ಫಾರ್ಮ್ ಮಾಡಿದೆ. ಹಾಗಾಗಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ, ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ VIP ಇಂಡಸ್ಟ್ರೀಸ್ ಇವತ್ತು ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ VIP ಜೊತೆ ಸಫಾರಿ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡಬಹುದು 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಈ ಎರಡೂ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಒಂದು ರಿಪೋರ್ಟ್ ಬಂದಿದೆ, ಇನ್ವೆಸ್ಟೆಕ್ ಅವರದು ರಿಪೋರ್ಟ್, ಟ್ರಾವೆಲ್ ಬ್ಯಾಗ್ಸ್ ಗೆ ಸಂಬಂಧಪಟ್ಟಂತೆ. ಎರಡೂ ಕೂಡ ಬ್ಯಾಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಫಾರಿ ಇಂಡಸ್ಟ್ರೀಸ್ ಅಂಡ್ VIP ಇಂಡಸ್ಟ್ರೀಸ್. ಅವರು ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ, ಇವುಗಳು ಈ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ. 560 ಟಾರ್ಗೆಟ್ ಅನ್ನ VIP ಇಂಡಸ್ಟ್ರೀಸ್ ಗೆ ಕೊಟ್ಟಿದ್ದಾರೆ. ಹಾಗೆ ಸಫಾರಿ ಇಂಡಸ್ಟ್ರೀಸ್ಗೆ 2800 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಒಂದು ನ್ಯೂಸ್ ಬಂದಿತ್ತು, ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬಂದಿಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗಿದ್ದಾವೆ ಅಂತ ಹೇಳ್ಬೋದು. ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್, ಇದರ ರಿಸಲ್ಟ್ ಇವತ್ತು ಇತ್ತು, ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಲ್ಯಾಂಡ್ ಪಾರ್ಸೆಲ್ ಅಕ್ವಿಸಿಷನ್ ಬಗ್ಗೆ ಕೂಡ ಕವರ್ ಮಾಡಿದ್ದೆ. ಎರಡು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇವತ್ತು ಓವರ್ ಆಲ್ 5% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ. ಮಾರ್ನಿಂಗ್ ಇಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯ್ತು. ರಿಸಲ್ಟ್ ಬಂದ ತಕ್ಷಣ ಮತ್ತೆ ಅಪ್ ಆಯ್ತು ಸ್ಟಾಕ್. ಓವರ್ ಆಲ್ 5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು. ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಂತರ GRSC ಅಥವಾ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಕಂಪನಿ 840 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿದೆ ಅನ್ನುವಂತ ನ್ಯೂಸ್ ಬಂದಿದೆ. ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಲಾಸ್ಟ್ ಅಲ್ಲಿ ನೋಡೋದು ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ಖಂಡಿತ ಒಳ್ಳೆ ಕಂಪನಿ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ, ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಅಂತೂ ಇದೆ ಕಂಪನಿಯಲ್ಲಿ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಕಂಪನಿನ 29,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಹಿಂದೆ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.